ಎಲ್ಲರಿಗೂ ನಮಸ್ಕಾರ. ನಾನು ಗೆಲುವೇ ನಮ್ಮ ಗುರಿ. ಸ್ನೇಹಿತರೆ, ನೀವೆಲ್ಲರೂ ಕೂಡ ನಾನು ಒಂದು ಏನಾದರೂ ಸ್ವಂತ ಉದ್ಯಮವನ್ನು ಮಾಡಬೇಕು, ನಾವು ಏನಾದರೂ ಒಂದು ಜೀವನದಲ್ಲಿ ಮುಂದೆ ಸಾಧನೆ ಮಾಡೋಣ ಎನ್ನುವಂಥವರು ನನ್ನ ಈ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ಕೇಳಬಹುದು ನೀವು. ಯಾಕಂದರೆ ನಮ್ಮಲ್ಲಿರುವಂಥ ಎಲ್ಲ ಜನ ಉದ್ಯಮಿಗಳಾಗಿ ಉದ್ಯೋಗವನ್ನು ನೀಡಬೇಕು, ಹೌದಾ? ನೀವು ಯಾವುದೇ ರೀತಿಯಾಗಿ ಒಂದು ಉದ್ಯಮವನ್ನು ಮಾಡ್ತೀರಿ ಅಂದರೆ ನಿಮ್ಮಲ್ಲಿ ಹಲವಾರು ಮಾರ್ಗಗಳಿದ್ದಾವೆ ಹೇಳಬೇಕಂದ್ರೆ. ಆದರೆ ನಿಮ್ಮಲ್ಲಿ ಒಂದು ಮಾಡುವಂಥ ಒಂದು ಕೆಪಾಸಿಟಿ ಇರಬೇಕು. ನಿಮ್ಮಲ್ಲಿ ಯಾರಿಗಾದ್ರೂ ನಾನು ಒಂದು ಸ್ವಂತ ಉದ್ಯಮವನ್ನು ಆರಂಭ ಮಾಡ್ತೀನಿ ಎನ್ನುವಂಥವರಿಗೆ ಅವರಲ್ಲಿ ಅಂತ ಒಂದು ಸ್ಕಿಲ್ ಇದ್ರೆ ಅವರು ಏನು ಬೇಕಾದನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ. ನಾನೊಂದು ತುಂಬಾ ದೊಡ್ಡ ವಿಷಯ ತಂದಿದ್ದೇನೆ. ಅದು ಏನಂದ್ರೆ ಪೆಟ್ರೋಲ್ ಪಂಪ್ಗಳನ್ನು ಯಾವ ರೀತಿಯಾಗಿ ತಯಾರಿಸಬೇಕು ನೀವು, ಅದಕ್ಕೆ ಸಂಬಂಧಪಟ್ಟಂತ ಒಂದು ಬಂಡವಾಳ ಎಷ್ಟು ಬೇಕು, ಯಾವ ಜಾಗ ಬೇಕು, ಅದಕ್ಕೆ ಇರುವಂತ ಒಂದು ಜಾಗದ ಪ್ರಮಾಣ ಎಷ್ಟು, ಅದರಿಂದ ತಿಂಗಳಿಗೆ ಎಷ್ಟು ಲಾಭವನ್ನು ಗಳಿಸಬಹುದು ನಾನು ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಒಂದೊಂದಾಗಿ ವಿಚಾರಗಳನ್ನ ಹೇಳ್ತಾ ಹೋಗ್ತೀನಿ. ನನ್ನ ಈ ಒಂದು ಮಾಹಿತಿಯನ್ನ ಕೊನೆವರೆಗೂ ನೋಡಿ. ನಿಮಗೆ ನನ್ನ ಈ ಒಂದು ಮಾಹಿತಿ ಉಪಯುಕ್ತವಾದರೆ ಒಂದು ಲೈಕ್ ಕೊಡಿ, ಆನಂತರ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಈ ಒಂದು ಪೆಟ್ರೋಲ್ ಪಂಪ್ ಅನ್ನ ರೆಡಿ ಮಾಡ್ಲಿಕ್ಕೆ ನಿಮಗೆ ಯಾವ ಒಂದು ಕಂಪನಿ ಡೀಲರ್ಶಿಪ್ ಕೊಡುತ್ತೆ ಯಾರಿಗಾದ್ರೂ ಗೊತ್ತಿದೆಯೇ? ಏನಾದ್ರೂ ಪೆಟ್ರೋಲ್ ಪಂಪ್ ಅನ್ಕೊಂಡಿದ್ರೆ ನೀವೆಲ್ಲರೂ ಒಂದು ಮೊದಲಿಗೆ ಸ್ಪಷ್ಟವಾದಂತ ವಿಚಾರವನ್ನ ಮಾಡಬೇಕಾಗಿದ್ದು, ನಮಗೆ ಇಂಥ ಒಂದು ಪೆಟ್ರೋಲ್ ಪಂಪ್ ಅನ್ನ ರೆಡಿ ಮಾಡ್ಲಿಕ್ಕೆ ಯಾವ ಒಂದು ಕಂಪನಿ ಕೊಡಬಹುದು ನಮಗೆ? ಕೆಲವೊಬ್ಬರಲ್ಲಿ ಇಂಥ ಒಂದು ಮೈಂಡ್ ಸೆಟ್ ಅನ್ನ ಕೂಡ ಇದೆ, ಹೌದಾ? ಸೊ ನಮ್ಮ ಈ ಒಂದು ಭಾರತದಲ್ಲಿ ಹೇಳ್ಬೇಕಂದ್ರೆ ತಗೊಳ್ಳಿ, ಸಾಮಾನ್ಯವಾಗಿ ಹೇಳ್ಬೇಕಂದ್ರೆ ಇಂಡಿಯನ್ ಆಯಿಲ್ ಆಗಿರಬಹುದು, ಆಮೇಲೆ ಭಾರತ್ ಪೆಟ್ರೋಲಿಯಂ ಆಗಿರಬಹುದು, ಹಿಂದೂಸ್ತಾನ್ ಪೆಟ್ರೋಲಿಯಂ ಆಗಿರಬಹುದು, ಆನಂತರ ರಿಲಯನ್ಸ್ ಆಗಿರಬಹುದು, ನಾಯಕ ಅಂತ ಬರುತ್ತೆ ಅಂದ್ರೆ ಪೂರ್ವದ ESSR ಅಂತ ಹೇಳಿ, ಹೌದಾ? ಈ ಕಂಪನಿಗಳಲ್ಲಿ ಹೋಗಿ ನಾವು ಈ ಒಂದು ಪೆಟ್ರೋಲ್ ಪಂಪ್ ಅನ್ನ ರೆಡಿ ಮಾಡಬೇಕಾಗಿದೆ. ನಾವು ಯಾವ ರೀತಿಯಾಗಿ ರೆಡಿ ಮಾಡಬೇಕು ಎಂದು ಆ ಒಂದು ಕಂಪನಿಗಳಿಗೆ ಹೋಗಿ ನೀವು ಜಾಗವನ್ನ ಕೇಳಬೇಕಾಗಿರುವಂತದ್ದು ಅವಶ್ಯಕತೆ ಇಲ್ಲ, ಹೌದಾ? ಯಾಕಂದ್ರೆ ಅವರಾಗಿಯೇ ಆ ಒಂದು ಪೆಟ್ರೋಲ್ ಪಂಪ್ಗಳನ್ನ ರೆಡಿ ಮಾಡ್ಲಿಕ್ಕೆ ಜಾಹೀರಾತುಗಳನ್ನ ಪ್ರಕಟ ಮಾಡ್ತಾರೆ. ತಿಳಿತಾ ನಾನು ಹೇಳಿದ್ದು? ಆ ಒಂದು ಪೆಟ್ರೋಲ್ ಪಂಪ್ ಅನ್ನ ಆರಂಭಿಸಬೇಕಾದ್ರೆ ಯಾವ ರೀತಿಯ ಒಂದು ಜಾಗವನ್ನ ಕೇಳ್ತಾರೆ, ಅದನ್ನು ಕೂಡ ಆರ್ಡರ್ ಬಂದ ಮೇಲೆ ಅರ್ಜಿ ಹಾಕಬಹುದು ನೀವು. ಯಾಕಂದ್ರೆ ಇಲ್ಲಿ ಹೇಳ್ಬೇಕಂದ್ರೆ ಜಾಗದ ಅವಶ್ಯಕತೆ ಬಹಳ ಇದೆ. ಹೇಳ್ಬೇಕಂದ್ರೆ ನೆನಪಿನಲ್ಲಿರ್ಲಿ, ಮೊದಲನೇದಾಗಿ ನೀವು ಪೆಟ್ರೋಲ್ ಪಂಪ್ ಅನ್ನ ಹಾಕ್ಬೇಕು ಅನ್ಕೊಂಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿ ದೊಡ್ಡ ಮಟ್ಟದ ಜಾಗವನ್ನು ಹೊಂದಿರಬೇಕು ನೀವು. ಯಾಕಂದ್ರೆ ಆ ಒಂದು ಸ್ಥಳಕ್ಕೆ ಅನುಗುಣವಾಗಿ ಎಷ್ಟು ಗಾತ್ರದಲ್ಲಿ ಇರ್ತದಲ್ಲ ಆ ಒಂದು ಜಾಗಕ್ಕೆ ಸಂಬಂಧಪಟ್ಟಂತೆ ಅದರ ಒಂದು ಗಾತ್ರವನ್ನ ಕೂಡ ಬದಲಾಗುತ್ತದೆ. ತಗೊಳ್ಳಿ, ನಾನು ಹೇಳ್ಬೇಕಂದ್ರೆ ಗ್ರಾಮ ನಗರ ಪಟ್ಟಣವಾರು ಹೇಳ್ತೀನಿ. ನೀವು ನಿಮ್ಮ ಒಂದು ಗ್ರಾಮದಲ್ಲಿ ಪೆಟ್ರೋಲ್ ಪಂಪ್ ಅನ್ನ ಹಾಕಬೇಕು ಅನ್ಕೊಂಡಿದ್ರೆ 80/80ರಷ್ಟು ಜಾಗವನ್ನು ಹೊಂದಿರಬೇಕು. ಅದನ್ನೇ ನೀವು ಯಾವುದೇ ತಾಲೂಕು ಅಥವಾ ಪಟ್ಟಣದಲ್ಲಿ ಮಾಡ್ತೀನಿ ಅನ್ಕೊಂಡಿದ್ರೆ 100/100 ಅಡಿಯಷ್ಟು ಜಾಗವನ್ನು ಹೊಂದಿರಬೇಕು. ಆನಂತರ ನೀವು ಯಾವುದೇ ರೀತಿಯಾಗಿ ನ್ಯಾಷನಲ್ ಹೈವೇಗಳ ಪಕ್ಕದಲ್ಲಿ ಬೇಕಾದರೆ 150/150 ಅಡಿಯಷ್ಟು, ಇಲ್ಲಾಂದ್ರೆ ಅದಕ್ಕಿಂತ ಒಂದು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಕೂಡ ಬೇಕಾಗಬಹುದು. ಇಷ್ಟು ಪ್ರಮಾಣದ ಒಂದು ಜಾಗದ ಅವಶ್ಯಕತೆಯನ್ನು ಕೂಡ ಇದೆ. ಇಲ್ಲಿ ನಿಮಗೆ ಮುಖ್ಯವಾಗಿ ಜಾಗದ ಅವಶ್ಯಕತೆ ಬೇಕಾಗಿರುವುದು ತುಂಬಾ ನಿಮಗೆ ರಸ್ತೆ ಪಕ್ಕದಲ್ಲಿನೇ ಬೇಕು. ಅಲ್ಲಿ ವಾಹನಗಳ ಓಡಾಟ ಹೆಚ್ಚಿಗಿರಬೇಕು, ಹೌದಾ? ಅದಕ್ಕೆ ಸಂಬಂಧಪಟ್ಟಂತೆ ಜಾಗದ ಒಂದು ಲೆವೆಲ್ ಕೂಡ ಇರಬೇಕು. ಅಂದ್ರೆ ಯಾವುದೇ ರೀತಿಯಾಗಿ ಆ ಒಂದು ಜಾಗದಲ್ಲಿ ನೀರು ನಿಲ್ಲದಂತ ಜಾಗದಲ್ಲಿ, ಹೌದಾ? ಆಮೇಲೆ ಆ ಒಂದು ಜಾಗದ RTC ಪ್ರಮಾಣ ಪತ್ರ, ಆನಂತರ ಮೋಜುಣಿ ಬೇಕು, ತೆರಿಗೆಯ ದಾಖಲೆಗಳು ಇವೆಲ್ಲವೂ ಕೂಡ ಕ್ಲಿಯರ್ ಆಗಿರಬೇಕು. ಈ ಒಂದು ಪೆಟ್ರೋಲ್ ಪಂಪ್ ಅನ್ನ ಪಡ್ಕೊಳ್ಬೇಕಂದ್ರೆ ಅರ್ಜಿಯನ್ನ ಯಾವ ರೀತಿಯಾಗಿ ಸಲ್ಲಿಸಬೇಕು ಸ್ನೇಹಿತರೆ? ಆ ಒಂದು ಪೆಟ್ರೋಲ್ ಪಂಪ್ನ ಕಂಪನಿ ಅವುಗಳ ಒಂದು ಜಾಹೀರಾತುಗಳನ್ನ ಹೊರಬಿಟ್ಟ ಮೇಲೆ ನಾವು ಇದರ ಮುಂದಿನ ಒಂದು ಹಂತವನ್ನ ರೆಡಿ ಮಾಡಬಹುದು. ಯಾಕಂದ್ರೆ ಆ ಒಂದು ಜಾಗ ನಿಮ್ಮದು ಅಥವಾ ಏನಾದ್ರೂ ಹೊಸದಾಗಿ ಬಾಡಿಗೆ ತೆಗೆದುಕೊಂಡಿದ್ದೀರೋ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಒಂದು ದಾಖಲೆಗಳನ್ನ ರೆಡಿ ಮಾಡ್ಕೊರಿ. ಆಮೇಲೆ ಮುಖ್ಯವಾಗಿ ನಿಮಗೆ ಬೇಕಾಗಿರುವುದು ಆಧಾರ್ ಕಾರ್ಡ್ ಬೇಕು, ಪ್ಯಾನ್ ಕಾರ್ಡ್ ಬೇಕು, ನಿಮ್ಮಲ್ಲಿರುವಂತಹ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ನ ಒಂದು ಪ್ರೂಫ್ ಅನ್ನು ಕೂಡ ಸಿದ್ಧಪಡಿಸಿಕೊಳ್ಬೇಕು, ಸರಿನಾ? ಇಲ್ಲಿ ಏನಾದ್ರೂ ನಿಮ್ಮ ಒಂದು ಜಾಹೀರಾತಿನಲ್ಲಿ ಅವ್ರು ಕೇಳ್ತಾರಲ್ಲ ಅದಕ್ಕೆ ಸಂಬಂಧಪಟ್ಟಂತ ಒಂದು ಶುಲ್ಕವನ್ನ ಕೂಡ ಪಾವತಿ ಮಾಡ್ಬೇಕು ನೀವು. ಏನು ಬಹಳ ಏನಿಲ್ಲ, 5,000ದಿಂದ 10,000 ರೂಪಾಯಿವರೆಗೆ ಮಾತ್ರ. ಆನಂತರ ಇದರ ಒಂದು ಅರ್ಜಿಯನ್ನ ಕೂಡ ಆನ್ಲೈನ್ ಅಲ್ಲಿಯೇ ಸಬ್ಮಿಟ್ ಮಾಡ್ಬೇಕು ನೀವು. ಯಾಕಂದ್ರೆ ನಮ್ಮಲ್ಲಿ ಇರುವಂತಹ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲ ಜನ ಅರ್ಜಿಯನ್ನು ಹಾಕಿರ್ತಾರೆ. ಅಲ್ಲಿ ಲಾಟರಿಯ ಮುಖಾಂತರ ಆಯ್ಕೆಯನ್ನ ಮಾಡ್ತಾರೆ. ನಿಮಗೆ ಹೇಳ್ಬೇಕಂದ್ರೆ ಅಲ್ಲಿ ಏನಾದ್ರೂ ಒಬ್ಬನೇ ಒಬ್ಬ ಅರ್ಜಿಯನ್ನು ಹಾಕಿದ್ರೆ ಅಂತ ಸಂದರ್ಭದಲ್ಲಿ ನೇರವಾಗಿ ಆಯ್ಕೆಯಾಗುವಂತದ್ದು ಅಂತ ಒಂದು ಸಾಧ್ಯತೆಗಳು ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತವೆ ಹೇಳ್ಬೇಕಂದ್ರೆ. ಆನಂತರ ಆ ಒಂದು ಕಂಪನಿಯ ಪರಿಶೀಲನೆ ಯಾವ ರೀತಿ ಮಾಡ್ಕೋಬೇಕು? ಸೊ ನಿಮ್ಮ ಒಂದು ಅರ್ಜಿಯನ್ನ ಯಾವುದೇ ರೀತಿಯಾಗಿ ಆಯ್ಕೆಯಾಗಿದ್ರೆ ಆ ಒಂದು ಕಂಪನಿಯವರು ನಿಮ್ಮ ಜಾಗಕ್ಕೆ ಬರ್ತಾರೆ. ಅಲ್ಲಿ ಏನು ಪರಿಶೀಲನೆ ಮಾಡ್ತಾರೆ ಎಂದು ನೋಡ್ಬೇಕು ನೀವು. ನೀವು ನಿಮ್ಮ ಒಂದು ಪೆಟ್ರೋಲ್ ಪಂಪ್ ಅನ್ನ ಮಾಡಬೇಕಾಗಿರುವಂತಹ ಗಾತ್ರ ಜಾಗ ಸರಿ ಇದೆಯೇ? ಅಲ್ಲಿರುವಂತ ಒಂದು ರಸ್ತೆ ಸಂಪರ್ಕ ಹೇಗಿದೆ? ಅಲ್ಲಿ ಓಡಾಡುವಂತ ವಾಹನಗಳ ಸಂಚಾರ ಹೇಗಿದೆ? ನಿಮ್ಮಲ್ಲಿರುವಂತಹ ಒಂದು ಹಣಕಾಸಿನ ಸಾಮರ್ಥ್ಯ ಎಷ್ಟು ಪ್ರಮಾಣದಲ್ಲಿದೆ? ಅಲ್ಲಿನ ಸುರಕ್ಷತೆ ಮತ್ತು ಆ ಒಂದು ದೂರದ ವ್ಯವಸ್ಥೆ ಇದನ್ನೆಲ್ಲವನ್ನು ಕೂಡ ಪರಿಶೀಲನೆಯಾದ್ರೆ ನಿಮಗೆ ಇದರ ಒಂದು ಪರಿಶೀಲನಾ ಹಂತ ಮುಗಿದ ತಕ್ಷಣ ನಿಮಗೆ ಪ್ರಾಥಮಿಕವಾದಂತಹ ಒಂದು ಒಪ್ಪಿಗೆಯ ಪತ್ರವನ್ನ ಕೂಡ ಕೊಡ್ತಾರೆ. ಆನಂತರ ಅಲ್ಲಿ ನಿಮಗೆ ಬಂಡವಾಳ ಎಷ್ಟು ಬೇಕು? ಇಲ್ಲಿ ದೊಡ್ಡ ಪ್ರಶ್ನೆನೇ ಹುಟ್ಟೋದು. ಇಲ್ಲಿ ಎಷ್ಟು ಬಂಡವಾಳ ಬೇಕು ಎನ್ನುವಂಥದ್ದು ಬಹಳ ಮುಖ್ಯ ಅವಶ್ಯಕತೆ ಇದೆ. ಗ್ರಾಮಾಂತರ ಪೆಟ್ರೋಲ್ ಪಂಪ್ಗಳಲ್ಲಿ 25 ಲಕ್ಷದಿಂದ 35 ಲಕ್ಷ ರೂಪಾಯಿಗಳವರೆಗೆ ಬೇಕು. ಆನಂತರ ಪಟ್ಟಣ ಪ್ರದೇಶದಲ್ಲಿ 40 ಲಕ್ಷದಿಂದ 60 ಲಕ್ಷ ರೂಪಾಯಿಗಳವರೆಗೆ ಬೇಕು. ಇದರಂತೆ ನೀವು ಅಕಸ್ಮಾತ್ ಏನಾದರೂ ಹೈವೇ ಪಂಪ್ ಬೇಕಾದ್ರೆ 1 ಕೋಟಿ ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಬೇಕು. ಈಗಾಗಲೇ ಹೇಳಿದ್ದೇನೆ. ಇಲ್ಲಿ ಹೂಡಿಕೆಗಳಿಗೆ ಹೋಗುವಂತ ಜಾಗಗಳು ಯಾವಂತ ನೋಡಬಹುದು ನೀವು.
ನೆಲದಲ್ಲಿರುವಂಥ ಟ್ಯಾಂಕ್ಗಳಾಗಿರ್ಬೋದು, ಆನಂತರ ನಳಿಕೆ ಯಂತ್ರಗಳು, ಅಲ್ಲಿನ ಒಂದು ಕಟ್ಟಡ, ಅದಕ್ಕೆ ಸಂಬಂಧಪಟ್ಟಂತ ಒಂದು ಕಚೇರಿಯ ಶೌಚಾಲಯ, ಆಮೇಲೆ CCTV, ವಿದ್ಯುತ್ ಬೇಕು, ಸಿಬ್ಬಂದಿಯ ತರಬೇತಿ, ಲೈಸೆನ್ಸ್‌ನ ಶುಲ್ಕ, ಇದರಂತೆಯೇ ಸೇಫ್ಟಿ ಉಪಕರಣಗಳು ಕೂಡ ಬೇಕು. ಯಾಕಂದ್ರೆ ನಿಮ್ಮ ಹತ್ರ ಒಂದು ರೀತಿ ಏನಾದ್ರೂ ಹಣ ಇಲ್ಲ ಅಂದ್ರೆ ಸಾಧ್ಯವಿಲ್ಲ ಇದನ್ನೆಲ್ಲ ಮಾಡ್ಲಿಕ್ಕೆ. ಮೊದಲಿಗೆ ನಿಮ್ಮಲ್ಲಿ ಹಣ ನೋಡ್ಕೊಳ್ಳಿ. ಏನಾದ್ರೂ ಕನಿಷ್ಠವಾದ್ರೂ 25 ಲಕ್ಷ ರೂಪಾಯಿ ಆದ್ರೂ ಬೇಕು ನಿಮ್ಮ ಹತ್ರ. ಇಲ್ಲಿ ಲೈಸೆನ್ಸ್ ಮತ್ತು ಅನುಮೋದನೆಗಳು ಹೇಗಂದ್ರೆ, ಈ ಒಂದು ಪೆಟ್ರೋಲ್ ಪಂಪ್ ಅನ್ನ ತೆರೀಬೇಕಾದ್ರೆ ನಾನು ಹೇಳುವಂತ ಅನುಮತಿಗಳು ಕಡ್ಡಾಯವಾಗಿ ಬೇಕು ನಿಮಗೆ. ಅಗ್ನಿಶಾಮಕ ಇಲಾಖೆಯ NOC ಬೇಕು, ಆನಂತರ ತಹಶೀಲ್ದಾರ್ ಆಫೀಸ್ನ NOC ಬೇಕು, ಜಿಲ್ಲಾಧಿಕಾರಿಗಳ ಒಪ್ಪಿಗೆ ಬೇಕು, ಅದರಂತೆಯೇ ಜಲಪ್ರದಾಯ, ಅಲ್ಲಿ ವಿದ್ಯುತ್ಗಳಿಗೆ ಸಂಬಂಧಪಟ್ಟಂತ ಒಂದು ಅನುಮತಿಯನ್ನ ಕೊಡಬೇಕು, ಸ್ಫೋಟಕ ನಿಯಮದ ಒಂದು ಪರವಾನಗಿಯನ್ನ ಕೊಡಬೇಕು. ಇದು ಯಾಕಂದ್ರೆ ಅಲ್ಲಿ ಸ್ಮೋಕ್ ಅನ್ನ ಮಾಡ್ತಿರ್ತಾರೆ ಜನ, ಹೌದಾ? ಆನಂತರ ತೂಕ ಮತ್ತು ಮಾಪನ ಇಲಾಖೆಯ ಒಂದು ಅನುಮತಿಯನ್ನ ಕೊಡಬೇಕು. ಇವು ಯಾವೂ ಇರಲಾರದೇನೆ ನೀವು ಈ ಒಂದು ಪಂಪ್ ಅನ್ನ ಓಡಿಸೋಕಾಗುದಿಲ್ಲ. ಅರ್ಥ ಆಯ್ತಾ ಸ್ನೇಹಿತರೆ? ಇಲ್ಲಿ ಕೆಲವೊಬ್ಬರಿಗೆ ಒಂದು ಮಾತನ್ನು ಹುಟ್ಟುತ್ತದೆ, ಇಲ್ಲಿ ತಿಂಗಳಿಗೆ ಎಷ್ಟು ಲಾಭವನ್ನ ಗಳಿಸಬಹುದು ನೀವು? ಈ ಒಂದು ಪೆಟ್ರೋಲ್ ಪಂಪ್ ಕಂಪನಿಯಲ್ಲಿ ಇದರಲ್ಲಿ ಲಾಭದ ಒಂದು ಕಂಪನಿಯಾಗಿ ನಿಭಾಯಿಸಲ್ಪಡುತ್ತದೆ ಹೇಳ್ಬೇಕಂದ್ರೆ. ಯಾಕಂದ್ರೆ ಪ್ರತಿ ಲೀಟರ್ಗೆ ಸಿಗುವಂತ ಒಂದು ಲಾಭದ ಪ್ರಕಾರ ಹೇಳ್ಬೇಕಂದ್ರೆ ಪೆಟ್ರೋಲ್ಗೆ 2 ರಿಂದ 3 ರೂಪಾಯಿ ಲಾಭ ಆಗಿರಬಹುದು, ಆನಂತರ ಡೀಸೆಲ್ಗೆ 2 ರಿಂದ 3.5 ರೂಪಾಯಿ ಲಾಭ ಆಗಿರಬಹುದು. ಫಾರ್ ಎಕ್ಸಾಂಪಲ್ ತಗೊಳ್ಳಿ ಹೇಳ್ಬೇಕಂದ್ರೆ ಒಂದೇ ದಿನ 3,000 ಲೀಟರ್ ಏನಾದ್ರು ಮಾರಾಟವಾಯ್ತು ಅಂದ್ರೆ 3×3 = 9, ಅಂದ್ರೆ 90,000 ಲೀಟರ್ನಷ್ಟು ಒಂದು ಲಾಭವನ್ನ ಸಿಕ್ತು ನಿಮಗೆ. ಇದರಲ್ಲಿ ಸರಾಸರಿ ಲಾಭ ನಿಮಗೆ 2ರಷ್ಟು ಲಾಭ ಅಂದ್ರೆ ನೋಡಿ ಅಲ್ಲಿ 90,000 × 2 ರೂಪಾಯಿ, 9×2 = 18, 1,80,000 ರೂಪಾಯಿ ಲಾಭ ಆಯಿತು ನಿಮಗೆ. ಅರ್ಥ ಆಯ್ತಾ? ಇದರೊಳಗನೆ ನೀವು ಸಿಬ್ಬಂದಿಗಳಿಗೆ ಕೊಡಬೇಕು. ಆನಂತರ ವಿದ್ಯುತ್ ನಿರ್ವಹಣೆ ಕಡಿತ ಮಾಡಿದ್ರು ನಿಮಗೆ ಪ್ರತಿ ತಿಂಗಳನ್ನು ಕೂಡ 1 ಲಕ್ಷ ರೂಪಾಯಿ ಉಳಿಬಹುದು. ಆದರೆ ನಿಮಗೆ ಇಲ್ಲಿ ಹೇಳ್ಬೇಕಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ರೀತಿ ಲಾಭವನ್ನ ಮಾಡುವಂತ ಮಾರ್ಗಗಳು, ಪಂಪ್ನಲ್ಲಿರುವಂತ ಹೆಚ್ಚಿನ ಲಾಭಕ್ಕೆ ಮಿನಿ ಮಳಿಗೆ ಆಗಿರಬಹುದು, ಆನಂತರ ATM, ಗಾತ್ರದ ಯಂತ್ರ, ಕುಡಿಯುವ ನೀರಾಗಿರಬಹುದು, ಆನಂತರ ಟೀ ಸ್ಟಾಲ್ ಆಗಿರಬಹುದು, ಎಣ್ಣೆ ಮಾರಾಟ, ಬ್ಯಾಟರಿ ಮತ್ತು ಟೈರ್ ಮಾರಾಟಗಳು, PUC ಕೇಂದ್ರ ಕೂಡ ಆಗಿರಬಹುದು. ಅರ್ಥ ಆಯ್ತಾ ಸ್ನೇಹಿತರೆ? ಇವುಗಳಿಂದಲೂ ಕೂಡ ನೀವು ಪ್ರತಿ ತಿಂಗಳು 20,000ದಿಂದ 1 ಲಕ್ಷ ರೂಪಾಯಿಗಳ ಒಂದು ಲಾಭವನ್ನ ಮಾಡ್ಕೊಳ್ಬಹುದು ನೀವು. ಹೀಗಾಗಿ ಸ್ನೇಹಿತರೆ, ಈ ಒಂದು ಪೆಟ್ರೋಲ್ ಪಂಪ್ನ ಬಿಸಿನೆಸ್ನು ಕೂಡ ಏನೋ ಒಂದು ರೀತಿ ದೊಡ್ಡ ಹೂಡಿಕೆಯಾದ್ರೂ ಕೂಡ ನೀವು ಏನಾದ್ರೂ ಒಮ್ಮೆ ಸರಿಯಾಗಿ ಸ್ಟಾರ್ಟ್ ಮಾಡಿದ್ರೆ ತಿಂಗಳಿಗೆ 1 ಲಕ್ಷ ರೂಪಾಯಿ ಲಾಭ ಖಂಡಿತವಾಗ್ಲೂ ಬಂದೇ ಬರುತ್ತೆ ನಿಮಗೆ. ನಾನು ಹೇಳಿರುವಂತ ಎಲ್ಲ ಹಂತಗಳನ್ನ ಸರಿಯಾಗಿ ಮಾಡಿದ್ರೆ ನೀವು ಇದರಲ್ಲಿ ಯಶಸ್ಸನ್ನ ಖಂಡಿತವಾಗ್ಲೂ ಕಾಣ್ತೀರಿ. ನಿಮಗೆ ನನ್ನ ಈ ಒಂದು ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ, ಆನಂತರ ನನ್ನ ಈ ಒಂದು ಮಾಹಿತಿಯನ್ನು ಕೂಡ ಶೇರ್ ಮಾಡ್ಕೋರಿ. ನನ್ನ ಈ ಒಂದು ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ನಾನು ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗೋನು. ಎಲ್ಲರಿಗೂ ಧನ್ಯವಾದ.